ಆಯುರ್ವೇದನ ನಿಜವಾಗಿ ಅದರಿಂದ ಆರೋಗ್ಯ ಪಡಿಬೇಕು ಅಂದರೆ ಏನನ್ನು ಮಾಡಬೇಕು ನಾವು? ದೋಷ ಧಾತು ಮಲಾಮೂಲಂ ಸದಾ ದೇಹಸ್ಯ ಅಂತ ಹೇಳ್ತೀವಿ. ಅಂದರೆ ನಮ್ಮ ಶರೀರದಲ್ಲಿ 3 ದೋಷಗಳಿದೆ, 7 ಧಾತುಗಳಿದೆ, ಆಮೇಲೆ ಮಲ ಅಂದರೆ ವೇಸ್ಟು ಇದೆ. ಈಗ ಫಾರ್ ಎಕ್ಸಾಂಪಲ್ ಟಾಕ್ಸಿನ್ಸ್ ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಗಾಡಿ ಓಡ್ತಾ ಇದೆ ಅಂತ ಹೇಳಿದ್ರೆ ಅದು ಫ್ಯೂಲ್ ಇರುತ್ತೆ, ಅದರಿಂದ ಅದು ಹೊಗೆ ಬರಲೇಬೇಕು, ಆ ಹೊಗೆ ಕರೆಕ್ಟಾಗಿ ಹೋಗಬೇಕು, ಹೋಗದೇ ಇದ್ರೆ ಹೊಗೆ ಗಾಡಿ ಓಡೋದಿಲ್ಲ. ಸೊ ಇದೇ ರೀತಿ ನಮ್ಮ ಶರೀರದಲ್ಲೂ ಆ ಥರ ಇರುತ್ತೆ. ಸೊ ಇದೆಲ್ಲ ಮೂಲ, ಅಂದರೆ ಈ ದೋಷ ಧಾತು ಮತ್ತು ಮಲಗಳು ಮೂಲ ಅಂತ ಹೇಳ್ತೀವಿ, ಈ ಶರೀರದ್ದು ಮೂಲ. ಆದರೆ ನಮಗೆ ಫಂಕ್ಷನ್ಲಿ ಹೆಂಗೆ ಗೊತ್ತಾಗುತ್ತೆ ಅಂದರೆ ಯಾವ ಲಕ್ಷಣಗಳಿಂದ ನಮಗೆ ನಮ್ಮ ಶರೀರ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಅದರಿಂದ ನಾವು ಹೇಗೆ ಅದನ್ನು ಅಂದರೆ ಸರಿಯಾಗಿ ಹೋಗ್ತಾ ಇದೆಯಾ ಇಲ್ವಾ, ಅಥವಾ ಅದರಲ್ಲಿ ಏನೋ ನಾನು ಬದಲಾವಣೆ ಮಾಡ್ಕೊಳ್ಬೇಕಾ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಮಾಡ್ತಾ ನಮ್ಮ ಋಷಿಮುನಿಗಳು ನಮಗೆ ಎಲ್ಲ ಸಂಹಿತೆಗಳಲ್ಲೂ, ಅಂದರೆ ಚರಕ ಸಂಹಿತೆ ಇರಬಹುದು, ಅಥವಾ ಸುಶ್ರುತ ಸಂಹಿತ, ಅಥವಾ ನಮ್ಮ ಅಷ್ಟಾಂಗ ಹೃದಯ, ಈ ಬೃಹತ್ರಿ ಅಂತ ಏನು ಹೇಳ್ತೀವಿ, ಈ 3 ಮೂಲ ಸಂಹಿತೆಗಳಲ್ಲಿ ಅದರಲ್ಲೆಲ್ಲ ದಿನಚರ್ಯ ಮತ್ತು ಋತುಚರ್ಯ ಅನ್ನುವಂತಹ ಒಂದು ಕಾನ್ಸೆಪ್ಟ್ನ ಹಾಕಿದ್ದಾರೆ. ಸೊ ದಿನಚರ್ಯ ಅಂದ್ರೆ ಏನು ಅಂದರೆ ನೀವು ದಿನಾಗ್ಲೂ ಮಾಡಬೇಕಾಗಿರುವಂಥದ್ದು ಏನು, ಒಂದು ಮ್ಯಾನ್ಯುವಲ್ ಕೊಟ್ಬಿಟ್ಟಿದ್ದಾರೆ. ಅಂದರೆ ನೀವು ಬೆಳಗ್ಗೆ ಎದ್ದಾಗಿಂದ ಟು ಡೂ ಲಿಸ್ಟ್ ಅಂದರೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಬೆಳಗ್ಗಿಂದ ಹಿಡಿದು ರಾತ್ರಿವರೆಗೂ ಅಂದರೆ ದಿನಚರ್ಯ ಇದು, ರಾತ್ರಿಚರ್ಯ ಇದು, ಈ ಥರ ಮಾಡಿಬಿಡಿ. ಒಂದು ಟೈಮ್ ಟೇಬಲ್ ಕೊಟ್ಬಿಟ್ಟಿದ್ದಾರೆ. ಈ ಟೈಮ್ ಟೇಬಲ್ ಮಾಡಿ ಫಾಲೋ ಮಾಡಿ, ಇದು ನಿಮಗೆ ಸ್ವಾಸ್ಥ್ಯವನ್ನು ಕೊಡುತ್ತೆ.